ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಸುರಕ್ಷಿತರಲ್ಲ ಎನ್ನುವ ವಿಚಾರ ಜಗಜ್ಜಾಹೀರು. ಇದಕ್ಕೆ ಸಂಬಂಧಿಸಿ ಈ ಹಿಂದೆ ಅನೇಕ ಘಟನೆಗಳು ವರದಿಯಾಗಿದ್ದವು. ಇದೀಗ ಅಂತಹಕ್ಕೆ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಆ ಮೂಲಕ ಹಿಂದೂಗಳ ಸುರಕ್ಷತೆ ಬಗ್ಗೆ ಕಳವಳ ವ್ಯಕ್ತವಾಗಿದ್ದು ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ. ಸಿಂಧ್ ಪ್ರಾಂತ್ಯದ ಶಹದಾದ್ಪುರದಲ್ಲಿ ಈ ಘಟನೆ ನಡೆದಿದ್ದು, 4 ಹಿಂದೂ ಒಡ ಹುಟ್ಟಿದವರು, 3 ಸಹೋದರಿಯರು ಮತ್ತು ಅವರ ಸಹೋದರನನ್ನು ಅಪಹರಿಸಿ ಬಲವಂತವಾಗಿ ಫೋರ್ಸಿಬಲಿ ಕನ್ವರ್ಟೆಡ್ ಇಸ್ಲಾಂಗೆ ಮತಾಂತರಿಸಲಾಗಿದೆ. ಆ ಮೂಲಕ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದವರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸಂತ್ರಸ್ತರನ್ನು 22 ವರ್ಷದ ಜಿಯಾಭಾಯ್, 20 ವರ್ಷದ ದಿಯಾಭಾಯ್, 16 ವರ್ಷದ ದಿಶಾಭಾಯ್ ಮತ್ತು ಅವರ ಸಹೋದರ 13 ವರ್ಷದ ಹರ್ಜಿತ್ ಕುಮಾರ್ ಎಂದು ಗುರುತಿಸಲಾಗಿದೆ. ಈ ಬಗ್ಗೆ ಅವರ ತಾಯಿ ದೂರು ನೀಡಿದ್ದಾರೆ. ಸ್ಥಳೀಯ ಕಂಪ್ಯೂಟರ್ ಶಿಕ್ಷಕ ಫರ್ಹಾನ್ ಖಾಸ್ಟೇಲಿ ತನ್ನ ಮಕ್ಕಳನ್ನು ಅಪಹರಿಸಿದ್ದಾನೆ ಎಂದು ಅವರು ಆರೋಪಿಸಿದ್ದಾರೆ. ನನಗೆ 3 ಹೆಣ್ಣು ಮಕ್ಕಳು, ಓರ್ವ ಮಗನನ್ನು ಫರ್ಹಾನ್ ಕರೆದೊಯ್ದಿದ್ದಾನೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ಧಾರ್ಮಿಕ ಮತಾಂತರವನ್ನು ತಡೆಗಟ್ಟಲು ಪಿಪಿಪಿ ನಾಯಕ ಬಿಲಾವಲ್ ಭುಟ್ಟೋ ಜರ್ದಾರಿ ಮಧ್ಯಪ್ರವೇಶಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಮಕ್ಕಳನ್ನು ಮತಾಂತರಿಸಲಾಗುತ್ತಿದೆ ಎನ್ನಲಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಹಿಂದೂ ಮುಖಂಡರು ಇದನ್ನು ಸಾಂಸ್ಕೃತಿಕ ಭಯೋತ್ಪಾದನೆ ಎಂದು ಖಂಡಿಸಿದ್ದಾರೆ. ಹಿಂದೂ ಪಂಚಾಯತ್ ಮುಖ್ಯಸ್ಥ ರಾಜೇಶ್ ಕುಮಾರ್ ಈ ಘಟನೆಯನ್ನು ಸಮುದಾಯ ವಿಪತ್ತು ಎಂದು ಕರೆದಿದ್ದಾರೆ. ಕಾನೂನು ಸಮರ. ಸದ್ಯ ಈ ಘಟನೆ ಕೋರ್ಟ್ ಮೆಟ್ಟಿಲೇರಿದೆ. ಕುಟುಂಬಸ್ಥರ ಪ್ರತಿಭಟನೆಯ ನಂತರ ಪೊಲೀಸರು ಸಂತ್ರಸ್ತರನ್ನು ಶಹದಾದ್ಪುರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ನ್ಯಾಯಾಲಯವು 2 ವಯಸ್ಕ ಸಹೋದರಿಯರಾದ ಜಿಯಾ ಮತ್ತು ದಿಯಾ ವೈದ್ಯಕೀಯ ವಿದ್ಯಾರ್ಥಿನಿಯರನ್ನು ಕರಾಚಿಯಲ್ಲಿರುವ ಆಶ್ರಯಗೃಹಕ್ಕೆ ಕಳುಹಿಸಲು ಆದೇಶಿಸಿದೆ. 2 ಅಪ್ರಾಪ್ತ ವಯಸ್ಕರಾದ ದಿಶಾ ಮತ್ತು ಹರ್ಜೀತನ್ನು ಪೋಷಕರೊಂದಿಗೆ ಕಳುಹಿಸಲಾಗಿದೆ. ಆದಾಗ್ಯೂ ಪಾಕಿಸ್ತಾನಿ ಮಾಧ್ಯಮಗಳು ಮತಾಂತರವನ್ನು ಸಮರ್ಥಿಸಿಕೊಂಡಿವೆ. ಇದು ಸ್ವಯಂ ಪ್ರೇರಿತವೆಂದು ವರದಿ ಮಾಡಿವೆ. ಮಕ್ಕಳನ್ನು ಶಹದಾದ್ಪುರದಿಂದ ಅಪಹರಿಸಿ ಬಲವಂತವಾಗಿ ಮತಾಂತರಿಸಲಾಗಿದೆ ಎಂದು ಸಂತ್ರಸ್ತರ ಕುಟುಂಬ ಆರೋಪಿಸಿದೆ. ವಿಚಾರಣೆಯ ಸಮಯದಲ್ಲಿ ಮಕ್ಕಳು ಒತ್ತಡದಂತೆ ಕಂಡುಬಂದಿತು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮಕ್ಕಳ ಹೇಳಿಕೆಗಳ ಆಧಾರದ ಮೇಲೆ ಆರೋಪಿಗಳಾದ ಜುಲ್ಫಿಕಾರ್ ಖಾಸ್ಟೇಲಿ ಮತ್ತು ಫರ್ಹಾನನ್ನು ನ್ಯಾಯಾಲಯ ಅಪಹರಣ ಆರೋಪಗಳಿಂದ ಖುಲಾಸೆಗೊಳಿಸಿದೆ. ದಶಕಗಳಿಂದಲೂ ಹಿಂದೂಗಳು ಈ ರೀತಿಯ ದೌರ್ಜನ್ಯವನ್ನು ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಮತಾಂತರಿಸಲಾಗುತ್ತಿದೆ ಎನ್ನುತ್ತದೆ ಅಂಕಿಅಂಶ. ವೈಯಕ್ತಿಕ ದ್ವೇಷಕ್ಕಾಗಿ ಅಲ್ಪಸಂಖ್ಯಾತರ ವಿರುದ್ಧ ಧರ್ಮ ನಿಂದನೆ ಕಾನೂನುಗಳನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಾಗುತ್ತದೆ. ಪ್ರಬಲ ಗುಂಪುಗಳು ಭೂಕಬಳಿಯ ಮೂಲಕ ಹಿಂದೂ ಕುಟುಂಬಗಳನ್ನು ವ್ಯವಸ್ಥಿತವಾಗಿ ಹೊರಹಾಕುತ್ತವೆ. ಈ ಬಗ್ಗೆ ಹಿಂದೂ ಸಂಘಟನೆಗಳು ಕಳವಳ ವ್ಯಕ್ತಪಡಿಸುತ್ತಿವೆ.